ಅವ್ವ ಸುಮ ಏನ್ ನಡ್ಸಿ? ಅಯ್ಯ ಬರ್ರಿ ಮಮ್ಮಿ, ಯಾಕ್ರಿ ಫೋನ್ ಮಾಡಿದ್ರೆ ನಾನೇ ಬರ್ತೀನಲ್ರಿ. ಯಾಕವ್ವ ನಾನು ನಿಮ್ಮ ಮನೆಗೆ ಬರಬಾರ್ದ ಏನ? ಸುಮ್ ಕಾಲೇ ಇದ್ದೆ ಅದಕ್ಕಂತೇಳಿ ಬಂದೆ. ಅಯ್ಯ ಹಂಗಲ್ರಿ ಮಮ್ಮಿ, ನಿಮ್ದು ಕಾಲು ಅದು ಇದು ನೋವಾಗ್ಯಾವಂತಿರ್ತಿರಲ್ಲ ಅದಕ್ಕೆ ಕೇಳಿದೆ. ಬರ್ರಿ ಬರ್ರಿ, ನೀವು ಬರೋದು ಹೆಚ್ಚ ನಾ ಇದು ಮಾಡೋದು ಹೆಚ್ಚ ಯವ್ವ. ನೀವು ದೊಡ್ಡವ್ರು ಇರ್ತಿರಲ್ಲ ಮತ್ತೆ ಯಾಕೆ ಬರ್ತೀರಿ ಅಂತೇಳಿ ಅನ್ನೋ ಸಂಬಂಧ ಅಂದೆ ರೀ. ಹಂಗೇನಿಲ್ವಾ ದೊಡ್ಡವರು ಪಡ್ಡವರು ಅಂತೇಳಿ, ಸುಮ್ಮ ಕೆಲಸ ಎಲ್ಲ ಆಗಿತ್ತ ವಾಕಿಂಗ್ ಆದಂಗೆ ಆತಂತೇಳಿ ಬಂದೆ ನಾನೇ. ಹೌದ್ರಿ, ಚಲೋ ಆಯ್ತು ಹೇಳ್ರಿ. ಬರ್ರಿ ಮಮ್ಮಿ ಕೂಡ ಬರ್ರಿ. ಏನ್ರಿ ಮಮ್ಮಿ ಬಂಗಾರ ಗಿಂಗಾರ ತೊಗೊಂಡ್ರೆ ಏನ ಅಕ್ಷತ್ರತೆ ಇವತ್ತ? ಏನು ಬಂಗಾರ ತಗೋತೀಯ ನೀನು ಹುಚ್ಚಿ? 1,00,000 ಅಂತ, ಒಂದು ತೊಲಿಗೆ 1,00,000 ರೂಪಾಯಿ ಕೊಟ್ಟು ಏನು ಬಂಗಾರ ತಗೋತೀವಿ? ಹೌದ್ರ, ಬಂಗಾರ ಅಂತ ಹೆಸರು ಎತ್ತದ ಆಗಂಗಿಲ್ಲ ನೋಡ್ರಿ. ಅದ್ರ ಸಮೀಪನೇ ಹೋಗ್ಬಾರ್ದು, ಅಂಗಡಿ ಸಮೀಪ ಅಷ್ಟು ತುಟ್ಟಿ ಆಗ್ಯದಂತ. ಏನು ತಗೊಳ್ತಾತದ್ರಿ? ನೀವೇ ವರ್ಷ ಒಂದು ಸ್ವಲ್ಪ ತಗೋತಿದ್ರಲ್ಲ ಅದಕ್ಕೆ ಕೇಳಿದೇನ್ರವ. ತಗೋತಿದ್ದೆ ಕರೆ, ಈಗ ಯಾಕೆ ಒಲ್ಲೆ ಬಿಟ್ಟದವ? ಅಷ್ಟು ತುಟ್ಟಿ ಬಂಗಾರ ತೊಗೊಂಡು ಏನು ಮಾಡೋದ ಇವ? 10,000 ರೂಪಾಯಿ ಕೊಟ್ರೆ 1 ಗ್ರಾಮ್ ಬರ್ತದ. ಅಂತ ಬಂಗಾರ ತೊಗೊಂಡು ಮನೆಗೆ ಇಟ್ಕೊಂಡು ಏನು ಮಾಡೋದ ಕಡೆ? ಒಲ್ಲೆ ಬಿಟ್ಟದ ನೋಡಿ ನನಗೆ, ಅದಕ್ಕೆ ತಗೊಳಕ್ಕೆ ಹೋಗಿಲ್ಲ ಈ ಸಲ ಬಂಗಾರ. ತೀರಾ ಏನು ಅದ ಇಲ್ಲ ನೀನು ಇಷ್ಟು ತುಟ್ಟಿ ಆದ್ರೆ ಏನು ಬಂಗಾರ ತಗೋತಿದ್ದಿ, ಏನು ಬಿಡ್ತಿದ್ದೀವ ಇವು? ನಮ್ಮ ಮದುವೆ ಕಾಲದಾಗ 3,000-4,000 ರೂಪಾಯಿ ಇತ್ತು, ಅದೇ ವಜ್ಜಾಗಿತ್ತು ಬಿಡು ನಮಗೆ ಅವಾಗ. ಈಗ 1,00,000 ಅಂತ, ಲಕ್ಷ ಬೇಡವ ಯವ್ವ, ಬಂಗಾರ ತಂಟೆಕ್ಕೆ ಹೋಗೋದು ಬೇಡ. ಹೌದ್ರಿ ಮಮ್ಮಿ, ಏನು ಮಾಡ್ಬೇಕವ ಯವ್ವ, ಬಂಗಾರ ಇಷ್ಟು ತುಟ್ಟಿ ಆದ್ರೆ. ಈಗ ಒಂದು ನೋಡ್ರಿ, ಒಂದು ಮದುವೆ ಬಂದದ, ಅರ್ಧ ತೊಲಿ ಬಂಗಾರ ಹಾಕ್ಬೇಕಾಗ್ಯದ ಆಯರಿ. ಏನು ಮಾಡ್ಬೇಕು, ಹಾಕ್ಬೇಕಾ ಬಿಡ್ಬೇಕು? 50,000 ರೂಪಾಯಿ ರೀ ಈಗ ಅರ್ಧ ತೊಲಿ ಬಂಗಾರ ಅಂದ್ರೇ. ಯವ್ವ ಬಂಗಾರ ಏನು ಆಯರಿ ಮಾಡ್ತೀಯ ಯವ್ವ? ಹುಚ್ಚಿ ಹುಚ್ಚಿ ಅಂತ ಹುಚ್ಚ ಕಾಣ್ತೀಯಲ್ಲ. ಸುಮ್ಮ ಏನಾರು ರೊಕ್ಕ ಮಾಡು, ಇಲ್ಲಾಂದ್ರೆ ಏನಾರು ಸಾಮಾನು ಕೊಡಿಸು. ಹೋಯ್ತವ ಬಂಗಾರ ಆಯರಿ ಮಾಡು ಕಾಲೆಲ್ಲ. ಈಗ ನೀನು ಒಂದು ತೊಲಿ ತೊಗೊಂಡ್ರೆ 1,00,000 ರೂಪಾಯಿ ಅಂದ್ರೆ ಬಂಗಾರ ಆಯರಿ ಮಾಡ್ತಾ ಅಂತಿಕ್ಕಿ. ನಿಮ್ದು ಮೊದಲೇ ಮನೆ ಕಟ್ಟಿ ಹೈರಾಣಾಗಿರಿ, ಏನು ಬೇಡ ಬಂಗಾರ ಗಿಂಗಾರ ಮಾಡೋದು. ಯಾರು ಏನು ಅನ್ಕೊಳಂಗಿಲ್ಲ. ಈಗ ಸುಮ್ಮ ರೊಕ್ಕ ಮಾಡಿಬಿಡು. ಹೌದ್ರವ, ನಾವು ಎಷ್ಟಾಗ್ತದ ಅಷ್ಟು ರೊಕ್ಕನೇ ಮಾಡಿಬಿಡ್ತೀವಿ ರೀ. ಸುಮ್ಮ ಬಂಗಾರ ಅಂದ್ರೆ ತೊಗೊಳೋದು ಆಗಂಗಿಲ್ಲ ರೀ ಮಮ್ಮಿ. ಈಗ ನೀವು ಅಂದಂಗೆ ಮನೆ ಕಟ್ಟಿ ಕೈ ಎಲ್ಲ ಖಾಲಿ ಆಗ್ಯದ್ರಿ ನಮ್ಮದು ಈಗ. ಅಷ್ಟು ಮಾಡಿಬಿಡು ಸುಮ್ಮ. ನಿಮ್ಮ ಬರಲಿ ಏನಿಲ್ಲಂದ್ರು 20-25 ತೊಲಿ ಬಂಗಾರ ಅದಾವದಿಲ್ರಿ ಮಮ್ಮಿ? ಅದವ, ಅದು ಹೆಂಗೆ ಮಾಡ್ಕೊಂಡಿದ್ದೆಯವ್ವ ನಾನು. ಅವಾಗ ಖರ್ಚಿಗಂತ ಕೊಡ್ತಿರಲ್ಲ ನಮ್ಮ ಮನೆಯವರು, ಅವಾಗೇನು ಸಸ್ತಾ ಕಾಲ ಸ್ವಲ್ಪ ಸಂತಿದ್ರಾಗನೇ ಉಳಿಸ್ಕೊಂಡು ಏನಂತಾರಲ್ಲ ಬಡತನದಾಗನೇ ಬಂಗಾರ ಮಾಡ್ಕೋತಾರ ಅಂತಾರಲ್ಲ, ಸುಳ್ಳಲ್ಲದು. ಇಷ್ಟಿಷ್ಟು ಎತ್ತಿಟ್ಟು ರೊಕ್ಕ ಎದ್ಗಾನೆ 1 ಗುಂಜಿ, ಅರ್ಧ ಗ್ರಾಮು, 1 ಗ್ರಾಮು ಹಿಂಗೆ ತಂದು ಕೂಡಿಟ್ಕೊಂಡು ಒಮ್ಮೆ ಈಗ 20 ತೊಲಿ ಮಾಡ್ಕೊಂಡು ನಾನು. ನಮ್ಮ ಮನೆಯವ್ರು ಹಾಕಿದ್ದು ಒಂದು 5 ತೊಲಿ, ಅವ್ರು ಕೊಡ್ಸಿದ್ದದ ಬಿಡು. 20 ತೊಲಿ ಅಂದ್ರೆ 20,00,000 ರೂಪಾಯಿ ಗಳಿಸ್ದಂಗಿಲ್ಲ ಈಗ. ಅವಾಗೆಲ್ಲ ಎಲ್ಲಿವಾ ಸಸ್ತಾ ಕಾಲ, ಕೊಟ್ಟಿದ್ರಾಗನೇ ಹೊಸ ಸ್ವಲ್ಪ ಉಳಿಸ್ಕೊಳಕ್ಕೆ ತರಕಿ ನಾನು ಬಂಗಾರ ಹುಚ್ಚು ಭಾಳ ಐತೆ ನನಗೆ ಅವಾಗ. ನೋಡ್ರವ, ಹಂಗೆ ಮಾಡ್ಕೊಂಡ್ರಲ್ರಿ ಮಮ್ಮಿ ನೀವು, ಭಾಳ ಶಾಣೆ ರೀ ಸಂಸಾರಕ್ಕೆ. ನಾವು ಅವಾಗ ಮಾಡ್ಕೊಂಡ್ರೆ ಆತಿತ್ರಿ, ಒಂದು ಸ್ವಲ್ಪ ಎತ್ತಿಟ್ಕೊಂಡು. ಎಲ್ಲಿ ಎತ್ತಿಟ್ಕೊಳ್ಳೋದ್ರಿ, ನಮ್ಮ ಸಂಸಾರ ಗುದ್ದು ಮುಚ್ಚದ್ರಾಗ ರಗಡಾಗಿರ್ತದೆ ರೀ ಮಮ್ಮಿ ನಮಗೆ. ಸುಮ್ಮನೆ ಹಿಂಗೆ 1,000-2,000 ರೂಪಾಯಿ ಬಲ್ಲಿ ಇಟ್ಕೊಂಡಿದ್ವಿ ಅಂದ್ರೆ ಈ ಸಂಸಾರ ಸಾಕಾಗಲ್ಲ. ಅದಕ್ಕೆ ನಿನ್ನ ಬಲ್ಲಿ ಯಾವನ ಕೊಡು ರೊಕ್ಕ ಅನ್ನೋದಕ್ಕೆ ನಾವು ಅವ್ರು ನೋಡೋದಾಗಲ್ಲ, ಎತ್ತಿ ಕೊಟ್ಟು ಬಿಡೋದಕ್ಕೆ ಏನು ಮಾಡ್ಕೊಂಡಿಲ್ಲ ನೋಡ್ರಿ ಬಂಗಾರ ನಾವು. ನಮ್ಮಂಥ ಮಿಡ್ಲ್ ಕ್ಲಾಸ್ಗಳಿಗೆ ಹಿಂಗೆ ಮಾಡ್ಕೊಳೋದು ಆಗಂಗಿಲ್ಲ ಬಿಡ್ರಿ. ಇದು ಮನೆ ಕಟ್ಟಷ್ಟಿಗೇನೆ ಏನೋ ಅಂತಾರಲ್ಲ, ಕುರಿಕೊಂಡು ಬಿದ್ದೋಗ್ಯದಂತಾರಲ್ಲ, ಹಂಗಾಗ್ಯದ್ರಿ ನಮ್ಮದು. ಹಂಗೆ ಕಲ್ತಿಯ? ನಿನಗೇನು ಕಡಿಮೆ ಆಗ್ಯದ? ಬೇಕಾದಂಗೆ ಗಂಡು ದುಡಿತಾನ, ಹೊಲ ಅದ, ಚಲೋನೇ ಅದ ಎಲ್ಲ. ಏನಾರ ಯಾರು ಏನು ನಡನೆ ಅವ್ರು ತೊಗೊಂಡಾರ ಇವ್ರು ತೊಗೊಂಡಾರ ಅಂತ ಮಾಡೋದ್ರಲ್ಲಿ ಆಗ್ತಿಲ್ಲ. ನಮ್ದು ಎಷ್ಟು ಅದ ಅಷ್ಟು ಮಾಡ್ಕೊಂಡು ಹೋಗ್ಬೇಕು ನೋಡುವ ನಾವು. ಮಂದಿ ಏನೇನ ಬಂಗಾರ ಹಾಕೊಂಡ್ರು ಅಂತಾರ, ಬಂಗಾರ ಹಾಕೊಳ್ಳಿಲ್ಲ ಅಂದ್ರು ಅಂತಾರೆ. ಮಂದಿ ಮಾತಿಗೆ ಒಟ್ಟೆ ಕಿವಿ ಕೊಡ್ಬಾರ್ದು ನೋಡ್ಸಮ್ಮ ನಾವು. ನಾನು ತಲೆ ಕೆಡ್ಸೋಂಗಿಲ್ಲ ಬಿಡ್ರಿ ಮಮ್ಮಿ. ಆದರೆ ಒಂದು ಸ್ವಲ್ಪ ಎಲ್ಲಾರ ಫಂಕ್ಷನ್ ಹೋದಾಗ ಹಾಕೊಳ್ಳಿಲ್ಲ ಅಂದ್ರೆ ಒಂಥರ ನೋಡ್ತಾರೆ ಮಮ್ಮಿ ಮಂದಿ. ಯಾರು ನೋಡಿದ್ರೆ ಏನು ಮಾಡ್ಕೋತಾರ ಯವ್ವ? ನೋಡಲ್ರ ಬಿಡು. ನೋಡ ಬಂಗಾರ ಹಾಕೊಂಡು ಹೋದೆ ಅಂದ್ರೆ ಏನು ಬಂಗಡಿ ಬಂಗಾರ ಮಗಳ ಯವ್ವ ಅಂತಾರೆ. ಹಾಕೊಂಡು ಹೋಗ್ಲಿಲ್ಲ ಅಂದ್ರೆ ಏನಿಲ್ಲ ನೋಡಿತೀನಿ ಬಲ್ಲಿ ಅಂತಾರೆ. ಒಟ್ಟ ಮಂದಿ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ನೋಡ್ಸಮ್ಮ. ನಂದಂತೂ ಅದೊಂದು ಪಾಲಿಸಿ ನೋಡಿ. ನಾ ಬಂಗಾರ ಇದ್ರೆ ನೋಡಿ ಎಲ್ಲಾರ ಫಂಕ್ಷನ್ಗೆ ಬಂದರೆ ಅದು ಮಾಡಿದ್ರೆ ಏನೂ ಹಾಕೊಂಬರಂಗಿಲ್ಲವ. ಸುಮ್ಮ ಮನೆ ತಂದು ಇಟ್ಟು ನೋಡೋದನ್ನಷ್ಟೇ. ಹೌದು ಬಿಡ್ರಿ, ಅದು ಕರೆಯದ. ಅಂದಂಗೆ ನೀವು ಎಲ್ಲಿ ಜಾಸ್ತಿ ಹಾಕೊಂಬರಂಗಿಲ್ಲಲ್ರಿ ಬಂಗಾರ? ಹೌದವ, ಜಾಸ್ತಿ ಹಾಕೊಳಂಗಿಲ್ಲ ನಾನು. ಅಂದಂಗೆ ಇವತ್ತು ಗೌರಿ ಅಷ್ಟು ಕರೆದಾಳಲ್ಲವ, ಹೋಗ್ಬರಮ್ಮ ಅವ್ರ ಮನೆಗೆ ಸಾಯಂಕಾಲ. ಅದೇ ಹೇಳೋದ್ರತಂತ ಬಂದೆ. ಹೋಗು ಮುಂದೆ ಫೋನ್ ಮಾಡು. ಹೌದಲ್ರಿ, ಹೋಗಮ್ ತಗೋರಿ ಮಾಮಿ, ಫೋನ್ ಹಚ್ತೀನಿ ಹೋಗ್ಬರಮ್ಮಂತ. ಸರಿವಾ, ನಾ ಹೋಗಲ್ಲ ಇನ್ನು. ಕೂಡ್ರಿ ಮಾಮಿ, ಒಂದು ಕಪ್ ಚಹಾ ಮಾಡ್ತೀನಂತ. ಬೇಡವಾ ಚಾಗಿ ಏನು ಬೇಡ. ಇಲ್ತ ನಮ್ಮದು ಹಂಗೆ ಹೋಗ್ತೀರಿ ಮಾಮಿ, ಕೂಡ್ರಿ ಒಂದು ಕಪ್ ಚಹಾ ಕುಡ್ದು ಹೋಗ್ಕಂತೀರಂತ. ಚಲೋ ಆಯ್ತವ, ಎಲ್ಲರೂ ಬಂದ್ರಿ ಅಷ್ಟಾಗ ಹೂಂಕ. ಮಾಮಿಯರು ಬರ್ತಾರಲ್ಲ ಅಂತ ಮಾಡಿದ್ದೇವ, ನಾನು ಬಂದಿದ್ದು ಚಲೋ ಆಯ್ತ್ರಿ. ಹಿಂಗೆ ಮಾತಾಡ್ತೆ ಗೌರಿ, ನೀ ಯಾವಾಗಾರ ಅಷ್ಟು ಕರೆದಾಗ ತಪ್ಸಿನೇನು ನಾನು? ಒಂದ್ಸಲನೂ ತಪ್ಸಂಗ್ಲವ. ಅಲ್ರಿ ಮೊನ್ನೆ ಕಾಲು ನೋವು ಅದು ಅನ್ಲಿಕ್ಕತ್ತಿದ್ರಲ್ರಿ, ಅದಕ್ಕೆ ಕೇಳಿದ್ರಿ. ಅದು ಕಾಲು ನೋವು ಜೀವಕ್ಕೆ ಜೀವಡವ, ಅದು ಒಟ್ಟು ಹೋಗಂಗ್ಲದು. ಸುಮ್ಮ ಹಂಗೆ ಅನ್ಕೋತ ಕೂತಿ ಅಂದ್ರೆ ಮತ್ತಿಷ್ಟು ನೋವು ಆಗ್ತದೆ ಅಂತೇಳಿ ಎದ್ದೆದ್ದು ಬರೋದು. ಅಕ್ಷಯ ತೃತೀಯಕ್ಕೆ ಯಾರ್ಯಾರು ಬಂಗಾರ ತೊಗೊಂಡ್ರವ? ನಾವೇನು ತೊಗೊಂಡಿಲ್ಲವ ಈ ಸಲ. ನಾವು ಏನು ತೊಗೊಂಡಿಲ್ಲವ. ನಾ ಸುಮ್ಮ 1 ಗ್ರಾಮ್ನಾಗ ತಾಲೂಕ ತೊಗೊಂಡು ಬಂದೆ. ನಾನು 3 ಗ್ರಾಮಿನ ಕಿವಿಯನ್ನು ತೊಗೊಂಬಂದೆವ. ನೀ ಏನ ಗೌರಿ ಮಿಂಚಾಗತ್ತಿಯಲ್ಲ, ಕೊಳ್ಳಾಗ ದೊಡ್ಡದು ಹಾಕೊಂಡು ಇವತ್ತೇ ತೊಗೊಂಡು ಬಂದೆ ಏನು? ಹ್ಞೂ ರೀ ಮಾಮಿ, ಇವತ್ತು ನಮ್ಮ ಮನೆಯವ್ರು ತೊಗೊಂಬಂದಾರ ನೋಡ್ರಿ ಸರ್ಪ್ರೈಸ್ ಆಗಿ. ಹಬ್ಬ ಬಾರಿ ಐತಲ್ಲ. ಎಷ್ಟದನೇ ಹೇಳಿಲ್ಲ ನೋಡ್ರಿ ಮಾಮಿ, ಎಷ್ಟು ಅದ ಎಷ್ಟು ಬಿತ್ತ ಅಂತಂದು. ನಿನಗೆ ಯಾಕೆ ಬೇಕು ತಂದಿನಿ, ಸುಮ್ಮ ಹಾಕು ಅಂದ್ರೆ ಹಾಕೊಂಡು ನಿಂತಿ ನೋಡ್ರಿ ಅಷ್ಟೇ. ಜೋರು ಅದಾಳವ ನಿಂದ. ಅಂದಂಗೆ ನಿನ್ನೆ ವಾರ್ತಾ ನೋಡಿರೇನು ಯಾರದ?
ನಾನು ನೋಡ್ಕೊತ ಕೂತಿದ್ದೆ ಊಟ ಕೂತಾಗ. ವಿಠಲ ವಿಠಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಲಂತ ಯವ್ವ. ಸುಮ್ ಅಂತಿರ್ಬೇಕ್ರಿ. ಹೆಂಗ್ರಿ ಮಮ್ಮಿ? ನಾನು ಹಂಗೆ ಅನ್ಕೊಂಡಿದ್ದೇನೇನ. ಆದ್ರೆ ಅಮೇರಿಕ ವಿಜ್ಞಾನಿಗಳನ್ನೇ ಎಷ್ಟೋ ವರ್ಷ ಸರ್ಚ್ ಮಾಡಿ ಕಂಡಿಡ್ದಾರಂತದನ. ಹೌದ್ರಿ, ಚಲೋ ಆಯ್ತು ಬಿಡ್ರಿ. ಅಂದ್ರೆ ನಾವು ವಿಠಲ್ ವಿಠಲ್ ಅಂದಿದ್ದು ಭಜನೆ ಮಾಡಿದ್ದೆ ಚಲೋ ಬಿಡ್ರಿ. ಅದಕ್ಕೆ ನಮಗೇನು ಪ್ರಾಬ್ಲಮ್ ಆಗಿಲ್ಲ ನೋಡ್ರಿ. ವಿಠಲನ ಶಕ್ತಿ ಎಷ್ಟದ ಇಡೀ ಜಗತ್ತಿಗೆ ಗೊತ್ತಾಯ್ತು ನಮ್ಮ ವಿಠಲನ ಬಗ್ಗೆ. ನಾವು ದಿನ ಮತ್ತೆ ಭಜನೆ ಮುಗಿದು ವಿಠಲ ಅನ್ಲಾರ್ದೆ ಎದ್ದೇಳಂಗೆ ಇಲ್ಲಲ್ಲ, ಅದು ಚಲೋನೇ ನೋಡು. ಎಲ್ಲನೂ ವೈಜ್ಞಾನಿಕ ಒಂದು ಏನ್ರ ಕಾರಣ ಇದ್ದೇ ಇರ್ತಾವ ನೋಡು. ಹೌದು ನೋಡ್ರಿ ಮಮ್ಮಿ. ಈಗ ಇವತ್ತನು ವಿಠಲಂದನೇ ಅನ್ನಮ್ರಿವ. ಈ ಸದ್ದ ಒಂದು ವಿಠಲಂದ ಅಂದ್ಬಿಡಮ್ರಿ, ಆಮೇಲೆ ಗೌರಿ ಆರತಿ ಮಾಡಿಬಿಡಮ್ರಿ ಮಮ್ಮಿ. ಗೌರಿ ಹಾಡಾಡಿ ಆರತಿ ಮಾಡ್ಬಿಡಮಂತ. ಹೌದಾ, ಆಯ್ತು ಅಷ್ಟೇ ಮೇಡಮ್. ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ, ಸಾಕುವರಾರಯ್ಯ ಪಂಡರಿ ವಿಠಲ. ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ದೋಷಿಗಳೊಳಗೆ ಹಿರಿಯನು ನಾನೇ, ದೋಷಿಗಳ ರಸೆ ವಿಠಲ ವಿಠಲ. ಸಾಸಿವೆಯಷ್ಟು ಭಕುತಿಯ ನರಿಯನು, ಶೇಷ ಶಯನ ಹರಿ ವಿಠಲ. ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ಭವಸಾಗರದೊಳು ಮುಳುಗಿದೆ ಸುಮ್ಮನೆ, ಅವಲೋಕಿ ಪರೇ ವಿಠಲ ವಿಠಲ. ನವನವ ವಿಷಯಕ್ಕೆ ಹಿಗ್ಗುತ್ತಲಿಹ ಮನ, ದವಸರ ಕಾಯೋ ವಿಠಲ. ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ನಿಶಿದಿನ ಶನ ವಸನಕ್ಕೆ ಹೆಣಗಿ, ಹುಷಿ ಸಂಗ್ರಹಿಸಿದೆ ವಿಠಲ ವಿಠಲ. ನಿಷೇಧ ಮಾಯಾ ಇಲ್ಲವೂ ನರಕದ, ಗಸಣೆಗೆ ಅಂಜುವೆ ವಿಠಲ. ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ತನು ಸಂಬಂಧಿಗಳ ಅತಿಶಯ ಸ್ವಾರ್ಥರು ಎನಗ್ಯಾರಿಲ್ಲೋ ವಿಠಲ ವಿಠಲ. ಮಿನುಗುವ ಮಾನವರನುಸರಣೆಯಲಿ ಧಣಿಸದಿರಯ್ಯ ವಿಠಲ. ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು, ಕಾಯೋದಯಾಂಬುದೇ ವಿಠಲ ವಿಠಲ. ಶ್ರೀವರ ಪ್ರಸನ್ನ ವೆಂಕಟ ವಿಠಲ, ಜೀವಕ್ಕೆ ಹೊಣೆ ನೀ ವಿಠಲ. ನೀ ಕರುಣಿಸೋ ವಿಠಲ ವಿಠಲ, ನೀ ಕರುಣಿಸೋ ವಿಠಲ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ഇരുಳು ನಿನ್ನ ನೆನೆಯಲಿಲ್ಲ ನಿದ್ರೆ ಬರದಿಂದ. ಇವೆರಡರ ಬಾಧೆಗೆ ನಾವಳಗಾದೆ ಪುರಂದರ ವಿಠಲ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ರಾಮ ಕೃಷ್ಣ ಹರೇ ಮುಕುಂದ ಮುರಾರೇ, ಅಚ್ಯುತ ನರಹರಿ ನಾರಾಯಣ, ಲಕ್ಷ್ಮೀನಾರಾಯಣ ವೀರನಾರಾಯಣ, ಸತ್ಯನಾರಾಯಣ ಬದರಿನಾರಾಯಣ. ಮಾಧವ ಭಾ ಮಧುಸೂದನ ಭಾ ಗೋವಿಂದ ಭಾ ಗೋಪಾಲ ಭಾ ಕೇಶವ ಭಾ ನಾರಾಯಣ ಭಾ. ರಘುಪತಿ ರಾಘವ ರಾಜ ರಾಮ್ ಪತಿತ ಪಾವನ ಸೀತಾರಾಮ್. ರಾಧಾ ಕೃಷ್ಣ ಜಯ ಕುಂಜ ಕುಂಜ ವಿಹಾರಿ ಮುರಳೀಧರ ಗೋವರ್ಧನಧಾರಿ ಶಂಖ ಚಕ್ರ ಪಿತಾಂಬರಧಾರಿ ಕರುಣಾಸಾಗರ ಕೃಷ್ಣ ಮುರಾರಿ. ಜೈ ಹರಿ ವಿಠಲ ಜೈ ಹರಿ ವಿಠಲ ಜೈ ಹರಿ ವಿಠಲ ಜೈ ಹರಿ ವಿಠಲ. ವಿಠಲ ರುಕುಮಾಯಿ ವಿಠೋಬ ರುಕುಮಾಯಿ ವಿಠಲ ರುಕುಮಾಯಿ ವಿಠೋಬ ರುಕುಮಾಯಿ. ವಿಠಲ 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 ವಿಠಲ. ನೋಡ್ ಮತ್ತೆ ದಿನ ಇಷ್ಟು ವಿಠಲ ವಿಠಲ ಅಂತೀವಿ ನಾವು, ನಮಗೆ ಹಾರ್ಟ್ ಅಟ್ಯಾಕ್ ಆಗ್ತದ್ರಿ. ಮಚ್ಚ ವಾಶ್ರೂಮ್ ಮಚ್ಚಿನ ಹೋಗ್ಬೇಕು, ಬೇರೆ ಮನೆಗೆ ಹೋಗ್ಬೇಕು. ಭಾಳ ಮಂದಿ ಹೇಳ್ಯಾರ ಇವತ್ತು ಚೈತ್ರಗೂಡಿ ಲಾಸ್ಟ್ ಅಲ್ಲ, ಎಲ್ಲರೂ ಭಾಳ ಮಂದಿ ಹೇಳ್ಯಾರ. ಎಲ್ಲ ಕಡೆ ಹೋಗಿ ಬರ್ಬೇಕಾಗೈತೆ. ಈಗ ಒಂದು ಹಾಡಾಡಮ್ಮ, ಗೌರಿ ಆರತಿ ಆಡ್ತೀವಿ, ಆರತಿ ಮಾಡಿಬಿಡು, ವಾಶ್ರೂಮ್ ಕೊಟ್ಬಿಡು, ನಾವು ಹೋಗ್ತೀವಿ. ಹ್ಞೂ ರೀ ಮಮ್ಮಿ, ಅಷ್ಟೇ ಮಾಡಮ್ರಿ. ಮಾಡೀನ್ರಿ ಎಲ್ಲ ಪೂಜೆ ಅದ ಎಲ್ಲ. ಮುಂದೆ ಆರತಿ ಇಟ್ಟೀನಿ, ಅದನ್ನ ಮಾಡ್ತೀನಿ, ಒಂದು ಹಾಡು ಆಡ್ಬಿಡ್ರಿ ಅಂತ. ಆಯ್ತು ಆಡ್ತೀವಿ. ಆರುತಿ ಬೆಳಗೋಣ ಗೌರಿಗೊಂದಾರುತಿ ಬೆಳಗೋಣ, ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ. ಬೆಲ್ಲದಾರತಿ ನೋಡಯ್ಯ
ನೋಡೈದು ನಮ್ಮ ವಲ್ಲಭ ದೇವರಿಗೆ. ಮಲ್ಲಿಗೆ ಮುಡಿಯ ಗೌರವ್ವ ತಾಯಿಗೊಂದಾರುತಿ ಬೆಳಗೋಣ, ಆರುತಿ ಬೆಳಗೋಣ, ಗೌರಿಗೊಂದಾರುತಿ ಬೆಳಗೋಣ. ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ. ಹಿಟ್ಟಿನಾರತಿ ನೋಡೈದು ನಮ್ಮ ವಿಠ್ಠಲ ದೇವರಿಗೆ. ಕಟ್ಟಾಣೆ ಕೊರಳ ಗೌರವ್ವ ತಾಯಿಗೊಂದಾರುತಿ ಬೆಳಗೋಣ, ಆರುತಿ ಬೆಳಗೋಣ, ಗೌರಿಗೊಂದಾರುತಿ ಬೆಳಗೋಣ. ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ. ಹಣ್ಣಿನಾರತಿ ನೋಡೈದು ನಮ್ಮ ಹುಣ್ಣಿಮೆ ದೇವರಿಗೆ. ಹೆಮ್ಮೆಯ ನಮ್ಮ ಗೌರವ್ವ ತಾಯಿಗೊಂದಾರುತಿ ಬೆಳಗೋಣ, ಆರುತಿ ಬೆಳಗೋಣ, ಗೌರಿಗೊಂದಾರುತಿ ಬೆಳಗೋಣ. ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ. ಅಚ್ಚಿನಾರತಿ ನೋಡೈದು ನಮ್ಮ ಹೆಚ್ಚಿನ ದೇವರಿಗೆ. ಪಚ್ಚದ ಕೊರಳ ಗೌರವ್ವ ತಾಯಿಗೊಂದಾರುತಿ ಬೆಳಗೋಣ, ಆರುತಿ ಬೆಳಗೋಣ, ಗೌರಿಗೊಂದಾರುತಿ ಬೆಳಗೋಣ. ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ. ಹೆಂಗನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ನಮ್ದು ಇನ್ನೊಂದು ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ ಅಂತದಲ್ಲ, ಅದನ್ನ ಈ ಚಾನಲ್ನ ಕಮ್ಯುನಿಟಿ ಒಳಗೆ ಹಾಕಿರ್ತೀವಿ. ಅದನ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಹಂಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.